ಎಲ್ಲರೂ ಏನ್ ಮಾಡ್ತೀರಾ ಬ್ರದರ್ಸ್? ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 61ಗೆ ಸ್ವಾಗತ ಸುಸ್ವಾಗತ. ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸತಾ ಬಂದಿದ್ರೆ ಮಾತ್ರ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಇನ್ನಾಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 7a ಈ ಮೊಬೈಲ್ ಬಂದ್ಬಿಟ್ಟು ಯಾವಾಗೋ ಲಾಂಚ್ ಆಗಬೇಕಾಯ್ತು. ಬಟ್ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಏನಂತಂದ್ರೆ ಮುಂದಕ್ಕೆ ಹಾಕ್ಯಂಡ್ ಬಂದ್ಬಿಟ್ರು. ಗೂಗಲ್ ಪಿಕ್ಸೆಲ್ 7a ಆಲ್ರೆಡಿ 7 Pro ಆಲ್ರೆಡಿ ನಮಗೆ ಅಂತ ಪ್ರೆಸೆಂಟ್ ಅವೈಲೇಬಲ್ ಸೇಲ್ ನಲ್ಲಿ ಇದಾವೆ ಅಂತ ಹೇಳ್ಬೋದು. ಆಲ್ರೆಡಿ ಎಲ್ಲ ಅವಾಗಲೇ ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಎಲ್ಲರೂ ತಿಳಿಸ್ಬಿಟ್ಟಾರೆ. ಬಟ್ ಅಂತಂದ್ರೆ 7a ಇದು ಬಂದ್ಬಿಟ್ಟು ಅಂದ್ರೆ ಇನ್ನ ಕೆಲವು ದಿನದಲ್ಲಿ ಏನಂತಂದ್ರೆ ಲಾಂಚ್ ಮಾಡಿ ಆಕ್ಚುಲಿ ಬಂದ್ಬಿಟ್ಟು ಇವರು ಮೇ 10ನೇ ತಾರೀಕು ಸಮಥಿಂಗ್ ಅವಾಗ ಹೇಳ್ತಾರೆ. ಯಾಕಂದ್ರೆ ಇವ್ರದೊಂದು ಕಾನ್ಫರೆನ್ಸ್ ಐತೆ, ಅವಾಗ ಗೂಗಲ್ ಅವ್ರದೊಂದು ಕಾನ್ಫರೆನ್ಸ್ ಐತೆ, ಹೊಸ ಟೆಕ್ನಾಲಜಿ ಬಗ್ಗೆ ಅದರಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ಅವಾಗ ಏನಾದ್ರು ಸಮಥಿಂಗ್ ಅದರ ಲಾಂಚ್ ಮಾಡಬಹುದು ಗೂಗಲ್ ಪಿಕ್ಸೆಲ್ 7a ನೋಡೋಣ. ಅವಾಗ ಲಾಂಚ್ ಮಾಡಬಹುದು. ಏನಂದ್ರೆ ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ರೆಂಡರ್ಸ್ ಲೀಕ್ ಆಗಿದಾವೆ, ಯಾವ ರೀತಿ ಇರುತ್ತೆ ಅಂತ ಮೊಬೈಲ್. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ನ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದು. ಈ ಮೊಬೈಲ್ 6.1 ಇಂಚಸ್ ಫುಲ್ HD ಪ್ಲಸ್ ಅಂತಂದ್ರೆ 90 Hz ರಿಫ್ರೆಶ್ ರೇಟ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಇದು AMOLED ಡಿಸ್ಪ್ಲೇ ಇಂದ ಬರ್ತೈತೆ, ಓಕೆನಾ. ಹಾಗೆ ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ ಗೂಗಲ್ ಟೆನ್ಸರ್ G2 ಚಿಪ್ಸೆಟ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಬ್ಯಾಕ್ ಬಂದ್ಬಿಟ್ಟು ನಮಗೆ ಡ್ಯೂಲ್ ಕ್ಯಾಮ್ರಾದಿಂದ ಇರ್ತಾವೆ. ಅದರಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಇಂದ, ಇನ್ನೊಂದು ಕ್ಯಾಮ್ರಾ ಬಂದ್ಬಿಟ್ಟು 12 ಮೆಗಾ ಪಿಕ್ಸೆಲ್ ಇಂದ, ಫ್ರಂಟ್ ಬಂದ್ಬಿಟ್ಟು 10.2 ಮೆಗಾ ಪಿಕ್ಸೆಲ್ ಇಂದ ಅಂತಂದ್ರೆ ಕ್ಯಾಮ್ರಾ ಕ್ಲಾರಿಟಿ ಬರ್ತೈತೆ ಅಂತ ಹೇಳ್ಬೋದು, ಓಕೆನಾ. ಹಾಗೆ ಬಂದ್ಬಿಟ್ಟು ಇದನ್ನ ಆಂಡ್ರಾಯ್ಡ್ ಅಫಿಷಿಯಲ್ ಆಗಿದೆ, ಆಂಡ್ರಾಯ್ಡ್ 13 ಇಂದ ಔಟ್ ಆಫ್ ದ ಬಾಕ್ಸ್ ಬರ್ತೈತೆ ಅಂತ ಹೇಳ್ಬೋದು. ನೋಡೋಣ ಇನ್ನ ಯಾವಾಗ ಲಾಂಚ್ ಮಾಡಿದ್ರೆ ನಮಗೆ ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಗೂಗಲ್ ಪಿಕ್ಸೆಲ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ X Fold 2 ಹಾಗೆ ಬಂದ್ಬಿಟ್ಟು ವಿವೋ X Flip ಈ ಮೊಬೈಲ್ಸ್ ಬಂದ್ಬಿಟ್ಟು ನಮ್ಗೆ ಏನಂತ ಆಲ್ರೆಡಿ ಇವ್ರು ಕೆಲವೊಂದು ರೆಂಡರ್ಸ್ ಲೀಕ್ ಆಗಿದಾವೆ ಯಾವ ತರ ಇರ್ತಾವಂತ. ಬಟ್ ಅಂತಂದ್ರೆ ಇದು ಚೈನಾದಲ್ಲಿ ಮೊಬೈಲ್ಸ್ ಬಂದ್ಬಿಟ್ಟು 20ನೇ ತಾರೀಕು ಲಾಂಚ್ ಆಗ್ತಿದಾವೆ ಅಂತ ಹೇಳ್ಬೋದು. ಅಫಿಷಿಯಲ್ ಕನ್ಫರ್ಮ್ ಮಾಡಿದ್ದಾರೆ ಆಲ್ರೆಡಿ, ಓಕೆನಾ. 20ನೇ ತಾರೀಕು ಲಾಂಚ್ ಮಾಡ್ತಾರಂತೆ ಚೈನಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಲೇಟ್, ಓಕೆನಾ. ಗ್ಲೋಬಲ್ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಆಫ್ ಆಲ್ ಇನ್ನ ಲಾಂಚ್ ಮಾಡೋದು ಬಹಳಷ್ಟು ಲೇಟ್ ಐತೆ. ಇವರು ಅಷ್ಟು ಬೇಗ ಲಾಂಚ್ ಮಾಡಲ್ಲ. ಫಸ್ಟ್ ಕಣ್ಣಾಕದಲ್ಲಿ ಅಂದ್ರೆ ಚೈನಾದಲ್ಲಿ, ಯಾಕಂದ್ರೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಐತಲ್ಲ, ಅದಕ್ಕಾಗಿ ಏನಂತಂದ್ರೆ ಫಸ್ಟ್ ಲಾಂಚ್ ಮಾಡೋದಕ್ಕಂತಂದ್ರೆ ಅಲ್ಲೇ ಅದಕ್ಕೆ ಲಾಂಚ್ ಮಾಡೋದು. ಸೊ ಓಕೆನಾ. ಸೊ ಇವಿಷ್ಟು ಏನಂತಂದ್ರೆ ನಮಗೆ ವಿವೋ X Fold 2 ಈ ಮೊಬೈಲ್ಸ್ ಏನಂತ ನಮಗೆ 20ನೇ ತಾರೀಕು ಲಾಂಚ್ ಆಗ್ತಿದೆ. ಅದು ವಿವೋ X Flip ಈ ಮೊಬೈಲ್ಸ್ ನಮ್ಗೆ ಏನಂತಂದ್ರೆ 20ನೇ ತಾರೀಕು ಲಾಂಚ್ ಆಗ್ತೈತೆ. ನೋಡೋಣ ಇವಾಗ ಯಾವ ಪ್ರೈಸ್ ನಲ್ಲಿ ಇರ್ತಾರ ನೋಡ್ಬೇಕೈತೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ವಿವೋ ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಒಂದು ವಾಟ್ಸ್ಆಪ್ ಬಿಗ್ ಸ್ಕ್ಯಾಮ್ ಐತೆ ಅಂತ ಹೇಳ್ಬೋದು. ಈ ಸ್ಕ್ಯಾಮ್ ನಿಮ್ಗೆ ಆಲ್ರೆಡಿ ಪ್ರತಿಯೊಬ್ಬರಿಗೆ ಆಲ್ರೆಡಿ ನಾನು ಅನ್ಸಿದ ಮಟ್ಟಿಗೆ ಒಬ್ಬರಿಗೆ ಏನಂತಂದ್ರೆ ಈ ತರ ಮೆಸೇಜಸ್ ಬಂದೇ ಇರ್ತವೆ. ಆಕ್ಚುಲಿ ನಿಮ್ಗೆ ಏನಾದ್ರು ಒಂದು ಅನ್ಯೋನ್ ನಂಬರ್ ಇಂದ ಒಂದು ಮೆಸೇಜ್ ಬಂತ ಅನ್ಕೊಳ್ಳಿ ವಾಟ್ಸ್ಆಪ್ ನಲ್ಲಿ. ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ನಾವು ಮೀಶೋ CEO ನಿಮಗೆ ಬಂದ್ಬಿಟ್ಟು ಅಂದ್ರೆ ಒಂದು ಕೆಲವೊಂದು ಗಿಫ್ಟ್ ಕಳ್ಸಿನಿ. ಆ ಗಿಫ್ಟ್ ಆ ಗಿಫ್ಟ್ಗೆ ನೀವೇನಾದ್ರು ಅಮೌಂಟ್ ಪೇ ಮಾಡೋಕ್ಕಾಗುತ್ತೆ ಪೇಟಿಎಂ ನಲ್ಲಿ. ಪೇ ಮಾಡಿದ ತಕ್ಷಣ ನೀವು ಅಮೌಂಟ್ ಎಷ್ಟು ಪೇ ಮಾಡಿದ್ರೋ ಅದಕ್ಕಿಂತ ಜಾಸ್ತಿನೇ ಅಮೌಂಟ್ ನಿಮ್ಗೆ ಅಂತ ರೀಪೇ ಮಾಡಿಬಿಡ್ತೀನಿ ನಿಮ್ಮ ಅಕೌಂಟಿಗೆ ಅಂತೇಳಿ ಬಹಳಷ್ಟು ಜನ ಅಂತಂದ್ರೆ ನಿಮಗೆ ಮೆಸೇಜ್ ಮಾಡಿದ್ರೆ ಮಾಡ್ಬೋದು. ಸ್ವಲ್ಪ ಹುಷಾರಾಗಿರಿ. ನೀವೇನಾದ್ರೂ ಅದನ್ನ ಬೈ ಮಿಸ್ಟೇಕ್ ಆಗಿ ಪೇಟಿಎಂಗೆ ಅಮೌಂಟ್ಗೆ ಸೆಂಡ್ ಮಾಡಿದ್ರೆ ಆಯ್ತು, ನಿಮ್ಮ ದುಡ್ಡು ಬಂದ್ಬಿಟ್ಟು ಗೋವಿಂದ ಅಷ್ಟೇ ನೋಡ್ರಿ. ಏನೋ ಪ್ಯಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ. ಸೊ ಈ ತರ ನಿಮಗೆ ವಾಟ್ಸ್ಆಪ್ ಯಾವ್ದೊಂದು ನಿಮ್ಗೆ ಮೆಸೇಜ್ ಬಂದ್ರೆ ಮಾತ್ರ ಅವ್ರನ್ನ ಅವಾಯ್ಡ್ ಮಾಡಿ, ಯಾವ್ದೇ ರೀತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಡೆನ. ಆಪಲ್ ಅವ್ರು ಏನಂತಂದ್ರೆ PC ಶಿಪ್ಮೆಂಟ್ ಮಾಡೋದ್ರಲ್ಲಿ 29% ಏನಂತ ಇವಾಗ ಈ ವರ್ಷ 2023 Q1 ನಲ್ಲಿ ಏನಂತ ಮಿನಿಮಮ್ ಬಂದ್ಬಿಟ್ಟು 29% ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. ಸೊ ಯಾಸ್ ಇಟ್ ಈಸ್ ಒನ್ ಟೈಮ್ ಇದೇ ತರ ಆಗಿತ್ತು, ಬಟ್ ಏನಂದ್ರೆ ಈ ಸರಿ ಸಹ ಅದೇ ತರ ಆಗಿದೆ ಅಂತ ಹೇಳ್ಬೋದು. ಸೊ 29% ಡ್ರಾಪ್ ಆಗಿದೆ ಯಾವ್ದ್ರಲ್ಲಿ PC ಶಿಪ್ಮೆಂಟ್ ಮಾಡಿದ್ರು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಒಂದು ಸ್ಕ್ಯಾಮ್ ಬಗ್ಗೆ. ಇದು ಸಹ ಏನೊಂದು ಸ್ಕ್ಯಾಮ್ ಐತೆ, ಓಕೆನಾ. ಸೊ ಈ ಸ್ಕ್ಯಾಮ್ ಬಂದ್ಬಿಟ್ಟು ನಮ್ಗೆ ಕೋಲ್ಕತ್ತಾದಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಒಬ್ಬ ಬಂದ್ಬಿಟ್ಟು ಹತ್ರ ಬಂದ್ಬಿಟ್ಟು 72 ಲಕ್ಷಕ್ಕಿಂತ ಜಾಸ್ತಿ ಏನಂತಂದ್ರೆ ಅಮೌಂಟ್ ನ ಲಾಸ್ ಮಾಡ್ಕೊಂಡಿದ್ದಾನೆ. ಯಾವ ರೀತಿ ಪ್ರೋಸೆಸ್ ಅಂತಂದ್ರೆ ಜಸ್ಟ್ ಏನೆಲ್ಲ ಈ ಅಪ್ಪ 72 ಲಕ್ಷ ಅಕೌಂಟ್ ನಲ್ಲಿ ಇತ್ತಲ್ಲ. ಸೊ ಈ ಅಪ್ಪನ ID ಯೂಸ್ ಮಾಡ್ಕೊಂಡು ಐಫೋನ್ ಮೊಬೈಲ್ ನಂಬರ್ ನ ಒಂದು ಡೂಪ್ಲಿಕೇಟ್ ನ ಏನಂತಂದ್ರೆ ಇವರು ತೆಗ್ಸಿ ಏನಂತಂದ್ರೆ ಅದನ್ನ ಎಕ್ಸಾಕ್ಟ್ಲಿ ಇವರು ಕಳ್ಳರು ಯಾವ ತರ ಪ್ರೋಸೆಸ್ ಮಾಡಿದಾರೆ ಅಂತಂದ್ರೆ ಈ ಅಪ್ಪನೇ ಡಾಕ್ಯುಮೆಂಟ್ಸ್ ತಗೊಂಡು ತಕ್ಷಣ ಅಂತಂದ್ರೆ ಇವಾಗ ಬಿಸ್ನೆಸ್ ಮ್ಯಾನ್ ಯೂಸ್ ಮಾಡ್ತಾನ ಆ ಮೊಬೈಲ್ ನಂಬರ್ ಕಳ್ದೋಗಿದೆ ಅಂತೇಳಿ ಸುಳ್ಳೆಬ್ಸಿ ಏನಂತಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಆ ಕಂಪ್ಲೇಂಟ್ ಕೊಟ್ಟ ಆರ್ಡರ್ ಕಾಪಿ ತಗೊಂಡೋಗಿ ಎಲ್ಲಂತಂದ್ರೆ ಇವ್ರದ್ದು ಇದಲ್ವಾ ಹೇಳ್ತೀನಿ, ಟೆಲಿಕಾಂ ಆಫೀಸ್ ಇರ್ತಾರಲ್ಲ ಅಲ್ಲಿಗೆ ಹೋಗಿ ಏನಂತ ಅದೊಂದು ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ನೋಡಿದ ತಕ್ಷಣ ಅಂತಂದ್ರೆ ಇವರು ಯಾರಂತ ಅವರು ಟೆಲಿಕಾಂ ಅವರು ಅಂತ ಆ ಸಿಮ್ ನ ತೆಗೆದು ಕೊಟ್ಟಿದ ತಕ್ಷಣ ಅಂತ ಆಟೋಮೆಟಿಕ್ಲಿ ಬಿಸ್ನೆಸ್ ಮ್ಯಾನ್ ಯೂಸ್ ಮಾಡೋ ಆ ಸಿಮ್ ಅಂತಂದ್ರೆ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗಿದ ತಕ್ಷಣ ಈ ಸಿಮ್ ಹೊಸದಾಗಿ ತೆಗೆಸಿರ್ತಾರ ಆ ಸಿಮ್ ನಲ್ಲಿ ಏನಂತಂದ್ರೆ ಆ ಸಿಮ್ ನ ಯೂಸ್ ಮಾಡ್ಕೊಂಡು ಮಿನಿಮಮ್ ಬಂದ್ಬಿಟ್ಟು 72 ಲಕ್ಷ ತಾನೆ ಅಂತಂದ್ರೆ ಇವರು ಸ್ಕ್ಯಾಮ್ ಮಾಡಿದಾರೆ ಅಂತ ಹೇಳಿ. 72 ಲಕ್ಷ ಅಂದ್ರೆ ಸುಮ್ಮನೆನಾ?
ಸೊ ಆ ರೀತಿಲಿ ಹಂಗ ತಲೆ ಓಡಿಸ್ತಾರೆ ನಿಜವಾಗ್ಲು. ಯಾವ್ದು ಸುಮ್ಮನೆನಾ 72 ಲಕ್ಷ ಅಂತಂದ್ರೆ ಏನೋ ಬಿಸ್ನೆಸ್ ಮ್ಯಾನ್ ಅವ್ರ ಸಿಮ್ ನ ಬ್ಲಾಕ್ ಮಾಡಿ ಹೊಸದಾಗಿ ಅದೇ ನಂಬರ್ ಮೇಲೆ ಇನ್ನೊಂದು ಸಿಮ್ ಓಪನ್ ಮಾಡಿದಾರೆ ಅಂತಂದ್ರೆ ಯಾವ ಲೆಕ್ಕದಲ್ಲಿ ಇರಬೇಕು ಜನ. ಅದಕ್ಕಾಗಿ ಏನಂತಂದ್ರೆ ಡಾಕ್ಯುಮೆಂಟ್ಸ್ ನ ಯಾವತ್ತಾದ್ರೂ ಎಲ್ಲಾದ್ರೂ ಕೊಡಬಾರ್ದು ಅಂತ ಹೇಳೋದು. ಅದಕ್ಕಾಗಿ ಡಾಕ್ಯುಮೆಂಟ್ಸ್ ಯಾವತ್ತೂ ಕೊಡಕ್ ಹೋಗ್ಬಾರ್ದು. ಒಂದು ಇವಾಗ ಆಧಾರ್ ಕಾರ್ಡ್ಸ್ ಬಂದು ಆಧಾರ್ ಕಾರ್ಡ್ ಸ್ವಾಮಿ ಅಂತಂದ್ರೆ ಮಾಸ್ಕ್ ಆಧಾರ್ ಕಾರ್ಡ್ ಅಂತ ಸಹ ಬಹಳಷ್ಟು ಇದಾವೆ. ಓಕೆನಾ, ಆಧಾರ್ ಕಾರ್ಡ್ ನೀವು ಅಂತಂದ್ರೆ ಎಲ್ಲಾದ್ರೂ ಕೊಡಂಗಿದ್ರೆ ಅದನ್ನ ಕೊಡ್ರಿ. ಓಕೆನಾ, ಹೊಸದಾಗಿ ಒರಿಜಿನಲ್ ಆಧಾರ್ ಕಾರ್ಡ್ ಯಾವತ್ತು ಕೊಡಕ್ ಹೋಗ್ಬೇಡಿ. ಓಕೆನಾ, ಆಧಾರ್ ಕಾರ್ಡ್ ಅಂತ ಪ್ರತಿಯೊಂದು ಯಾವೊಂದು ಡಾಕ್ಯುಮೆಂಟ್ಸ್ ಅಂತ ಯಾವತ್ತು ಕೊಡಕ್ ಹೋಗ್ಬೇಡಿ. ಅವು ಬಂದ್ಬಿಟ್ಟು ನಮಗೆ ಬಹಳಷ್ಟು ಪ್ರೈವಸಿ. ಓಕೆನಾ, ನಮ್ಮ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಎಲ್ಲಾದ್ರೂ ಮೋಸ ಮಾಡಿದ್ರೆ ಎಕ್ಸಾಕ್ಟ್ಲಿ ಯಾವ್ದೊಂದು ಮರ್ಡರ್ ಆಗಿರೋ ಪ್ಲೇಸ್ ನಲ್ಲಿ ನಿಮ್ದು ಜಸ್ಟ್ ಏನಂತ ನಿಮ್ದು ಒಂದು ಐಡೆಂಟಿ ಕಾರ್ಡ್ ಬಿದ್ರು ನಿಮ್ಮ ಮನೇನ ಹುಡ್ಕೊಂಡು ಪೊಲೀಸರು ಬರ್ತಾರೆ. ಆ ರೀತಿ ಥಿಂಕ್ ಮಾಡ್ಬೇಕು. ಓಕೆನಾ, ಸೊ ಹುಷಾರು. ನಿಮ್ದು ಏನಾದ್ರು ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಯಾವ್ದೇ ಒಂದು ಪ್ರೂಫ್ ಇದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಓಕೆನಾ, ಈ ತರನ ಮಾಡ್ಕೊಂಡು 72 ಲಕ್ಷ ಕಳ್ಕೊಂಡಿದ್ದಾನೆ ಈ ವ್ಯಕ್ತಿ. ಸ್ವಲ್ಪ ಹುಷಾರು. ಓಕೆನಾ, ಈ ಸ್ಕ್ಯಾಮ್ ಹೆಸರು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಸಿಮ್ ಸ್ನಾಪಿಂಗ್ ಅಂತ ಕರೀತಾರೆ. ಓಕೆನಾ, ಸ್ವಲ್ಪ ಹುಷಾರು ಪ್ರತಿಯೊಬ್ಬರು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ನಮ್ಗೆ ಅಂತಂದ್ರೆ ಸೊ ಮೆಟಾ ಕಡೆಯಿಂದ ಮೆಟಾದವ್ರು ಇನ್ನೊಂದು ಹೊಸದಾಗಿ ಎ ಟೂಲ್ ನ ರಚಿಸ್ತಿದ್ದಾರೆ ಅಂತ ಹೇಳ್ಬೋದು. ಆ ಎ ಟೂಲ್ ನೇಮ್ ಬಂದ್ಬಿಟ್ಟು ಸ್ಯಾಮ್ ಅಂತೆ. ಓಕೆನಾ, SAM ಸ್ಯಾಮ್ ಅಂತ. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಆಬ್ಜೆಕ್ಟ್ ಗಳನ್ನ ಏನಂತಂದ್ರೆ ರಿಕಗ್ನೈಸ್ ಮಾಡುತ್ತೆ. ಆ ಆಬ್ಜೆಕ್ಟ್ ಅಂದ್ರೆ ನಮ್ಗೆ ಏನು ವರ್ಕ್ ಐತೆ ಏನಿಲ್ಲ ಅದನ್ನ ಯಾವ ರೀತಿ ಪ್ರೆಸೆಂಟ್ ಇವಾಗ ಆನ್ಲೈನ್ ಅಲ್ಲಿ ಅವೈಲೇಬಲ್ ಐತಾ ಇಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಏನಂತಂದ್ರೆ ಇನ್ಫಾರ್ಮೇಶನ್ ಕೊಡೋದನ್ನ ಏನಂತಂದ್ರೆ ಸೇಮ್ ಆಸ್ ಇಟ್ ಈಸ್ ಇವಾಗ ಗೂಗಲ್ ಲೆನ್ಸ್ ಯಾವ ತರ ಇದನ್ನ ಸೇಮ್ ಆಸ್ ಇಟ್ ಈಸ್ ಅಂದ್ರೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟೆ ಅಂದ್ರೆ ಮೆಟಾದವ್ರದೇ ಸಪ್ರೇಟ್ ಇದು ಬಂದ್ಬಿಟ್ಟೆ ಅಂತಂದ್ರೆ ಒಂದು ಎ ಟೂಲ್ ಅಂತ ಹೇಳ್ಬೋದು. ಇನ್ನ ಅಪ್ಕಮಿಂಗ್ ಬರ್ತೈತೆ, ಆಲ್ರೆಡಿ ಬಂದಿಲ್ಲ, ಅಪ್ಕಮಿಂಗ್ ಬರ್ತೈತೆ. ಸೊ ಇದು ಬಂದ್ಬಿಟ್ಟೆ ಅಂತಂದ್ರೆ ಮೆಟಾದವ್ರ ಕಡೆಯಿಂದ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡ್ಕೊಂಡ್ರೆ ಮಾತ್ರ ಇವತ್ತು ಬೋಲ್ಟ್ ಆಡಿಯೋ. ಓಕೆನಾ, ಇದು Z15 ಇದು ಬಂದ್ಬಿಟ್ಟೆ ಅಂತಂದ್ರೆ 1099 ರೂಪಾಯಿ ಅಂತ ಅವೈಲೇಬಲ್ ಇದೆ ಅಂತ ಹೇಳೋದು ಆನ್ಲೈನ್ ಅಲ್ಲಿ. ಇದು ಬಂದ್ಬಿಟ್ಟೆ ಅಂತಂದ್ರೆ ಇದು ಒಳ್ಳೆ ಬಡ್ಜೆಟ್. ಓಕೆನಾ, ಅತಿ ಕಡಿಮೆ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಬರ್ತೈತೆ ಬೋಲ್ಟ್ ಕಡೆಯಿಂದ. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ವಿಷಯಕ್ಕೆ ಬಂದ್ರೆ ಮಾತ್ರ ನೀವೇನೊಂದು 10 ನಿಮಿಷ ಚಾರ್ಜ್ ಮಾಡಿದ್ರೆ ಅಂದ್ರೆ 100 ನಿಮಿಷ ಏನಂತಂದ್ರೆ ಹತ್ತತ್ರ ಬಂದ್ಬಿಟ್ಟೆ ಅಂತಂದ್ರೆ ಒಂದೂವರೆ ತಾಸು ಏನಂತಂದ್ರೆ ಈಸಿಯಾಗಿ ಏನಂತಂದ್ರೆ ಯೂಸ್ ಮಾಡಬಹುದು. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಂದ್ರೆ ಇದು ನೀವೇಂದ್ರ ಟಚ್ ಸೆನ್ಸಿಟಿವ್ ಬಟನ್ಸ್ ಇರ್ತಾವ ಅಂತ ಹೇಳ್ಬೋದು. ಇದು IPX5 ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ತರ ಬಂದ್ಬಿಟ್ಟು ನಾವು ಬಹಳಷ್ಟು ಇದ್ರೆ ಬೇಸ್ ಬಂದ್ಬಿಟ್ಟು ಸಖತ್ತಾಗಿರ್ತವೆ. ಓಕೆನಾ, ಒಳ್ಳೆ ಮೈಕ್ ಕ್ವಾಲಿಟಿ ಇದಾವೆ. ಈ ತರ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇದಾವೆ. ನೋಡಿ, ನೀವೇನಾದ್ರೂ ಒಂದು 1000 ರೂಪಾಯಿ ರೇಂಜ್ ದಿ ಬೆಸ್ಟ್ ಒಳ್ಳೆ ಇಯರ್ಬಡ್ಸ್ ನೀವೇನ್ ತಗೋಬೇಕಂತ ನೀವೇನ್ ಪ್ಲಾನ್ ಹಾಕೊಂಡಿದ್ರೆ ಮಾತ್ರ ಪ್ರೆಸೆಂಟ್ ಇವತ್ತು ಡೀಲ್ ಆಫ್ ದಿ ಡೇ ಯಾವ್ದು ಅಂತಂದ್ರೆ ಇದಂತ ನಾನು ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಇವತ್ತಿನ ಡೀಲ್ ಆಫ್ ದಿ ಡೇ. ಈ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ನಮ್ಗೆ ಶಾಮಿ ಕಡೆಯಿಂದ ಶಾಮಿ 13 ಅಲ್ಟ್ರಾ ಈ ಮೊಬೈಲ್ ರಿಲೇಟೆಡ್ ಬಗ್ಗೆ ಕೆಲವೊಂದು ರೆಂಡರ್ಸ್ ಅಲ್ಲಿ ಆಲ್ರೆಡಿ ಲೀಕ್ ಆಗಿದಾವೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಪರೇಟ್ ಲೆನ್ಸ್ ಫಿಕ್ಸ್ ಮಾಡಿರೋ ಪಿಕ್ಚರ್ಸ್ ಹಾಕಿ ಹೊರಗಡೆ ಬರ್ತಿದಾವೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ಇದು ಚೈನಾದಲ್ಲಿ ಅಫಿಷಿಯಲ್ ಆಗಿ ಏನಂತ 18ನೇ ತಾರೀಕು ಲಾಂಚ್ ಆಗ್ತಿರುವಂತ ಆ ರೀತಿ ಕೆಲವೊಂದು ರೂಮರ್ಸ್ ಗೊತ್ತಾಗ್ತಿದಾವೆ. ನೋಡಿ, ಇದು ಪರ್ಟಿಕ್ಯುಲರ್ 18ನೇ ತಾರೀಕು ಲಾಂಚ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕೈತೆ. ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಬ್ಯಾಕ್ ಬಂದ್ಬಿಟ್ಟು ಲೆನ್ಸ್ ಫಿಕ್ಸ್ ಮಾಡಿ ಟೆಸ್ಟ್ ಮಾಡ್ತಿದ್ದಂಗೆ ಅದರ ಆ ಪಿಕ್ಚರ್ಸ್ ಮುಖಾಂತರ ನೋಡಬಹುದು. ಬ್ಯಾಕ್ ಬಂದ್ಬಿಟ್ಟು ನಮಗೆ 4 ಕ್ಯಾಮ್ರಾಸ್ ಇರ್ತಾವೆ. ಅದರಲ್ಲಿ ಪ್ರತಿಯೊಂದು ನಮಗೆ 50 ಮೆಗಾ ಪಿಕ್ಸೆಲ್ ಇಂದ ಬರ್ತೈತೆ. ನೋಡಿ, ಒಳ್ಳೆ ಸೆನ್ಸರ್ಸ್ ಇಂದ ಬರ್ತದೆ. ಇದು ಲೈಕಾ ಪಾರ್ಟ್ನರ್ಶಿಪ್ ಇಂದ ಬರ್ತೈತೆ. ಹಾಗೆ ಬಂದ್ಬಿಟ್ಟು ಲೇಸರ್ ಪಾರ್ಟ್ನರ್ಶಿಪ್ ಇಂದ ಬರ್ತೈತೆ, ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಂದ್ರೆ ಅಪ್ರಾಕ್ಸಿಮೇಟ್ಲಿ ನಾನು ಅನ್ಸ್ಬಿಟ್ಟು ಲೈಕಾ ಪಾರ್ಟ್ನರ್ಶಿಪ್ ಅಂತಾನೆ ಬರೋದು. ಇದು ಆಕ್ಚುಲಿ 13 ಪ್ರೋದಲ್ಲಿ ನೋಡಿದ್ವಿ ಯಾಸ್ ಇಟ್ ಈಸ್ ಅಂತ ನಮಗೆ ಲೈಕಾ ಪಾರ್ಟ್ನರ್ಶಿಪ್ ಇಂದಾನೆ ಬರ್ತೈತೆ ಅಂತ ಹೇಳ್ಬೋದು. ಇದು ಅಫಿಷಿಯಲ್ 18ನೇ ತಾರೀಕು ನಮಗೆ ಲಾಂಚ್ ಆಗುತ್ತೆ ಅವತ್ತು ಚೈನಾದಲ್ಲಿ. ಓಕೆನಾ, ನಮ್ಮ ಇಂಡಿಯಾದಲ್ಲ ಚೈನಾದಲ್ಲಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಟ್ ನಮಗೆ ಅಂತಂದ್ರೆ ಆಪಲ್ ಕಡೆಯಿಂದ ಆಪಲ್ 17 ಸೀರೀಸ್ ಅಲ್ಲಿ ನಾವೇನ್ ಬಿಗ್ಗೆಸ್ಟ್ ಅಪ್ಗ್ರೇಡ್ಗಳು ಏನ್ ಫೀಚರ್ಸ್ ನೋಡಬಹುದು ಅಂತಂದ್ರೆ ಮೊಬೈಲ್ ಅಲ್ಲಿ 15 ಸೀರೀಸ್ ಅಲ್ಲ 17 ಸೀರೀಸ್. ಓಕೆನಾ, 17 ಸೀರೀಸ್ ಅಂದ್ರೆ 2025ರಲ್ಲಿ ನಾವು ಅಂತ ಏನೇನು ಅಪ್ಗ್ರೇಡ್ ನೋಡಬಹುದು ಅಂತಂದ್ರೆ ಸೊ ಪ್ರೆಸೆಂಟ್ ಹೇಳ್ತೀನಿ ನೋಡಿ ಕೇಳ್ರಿ. ಇದರಲ್ಲಿ ಈ ಮೊಬೈಲ್ ನಮಗೆ 120 Hz ರಿಫ್ರೆಶ್ ರೇಟ್ ಇಂದ ಬರ್ಬೋದು ಅಂತ ಹೇಳ್ತಿದ್ರು. ಹಾಗೆ ಬಂದ್ಬಿಟ್ಟು ಪ್ರತಿಯೊಂದು ಮೊಬೈಲ್ ಅಂತಂದ್ರೆ ಫೇಶಿಯಲ್ ಐಡಿ ನಾವು ನೋಡಬಹುದು. ಓಕೆನಾ, ಅಂದ್ರೆ ಫೇಸ್ ಲಾಕ್. ಓಕೆನಾ, ಫೇಸ್ ಲಾಕ್ ಐಡಿ ಇಂದ ಬರ್ತಾವ ಅಂತ ಆ ರೀತಿ ಹೇಳ್ತಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು LTPO ಡಿಸ್ಪ್ಲೇ ಇಂದನೂ ಬರ್ತಿದೆ ಅಂತ ಆ ರೀತಿ ಕೆಲವೊಂದು ರೂಮರ್ಸ್ ನಾವು ಕೇಳ್ತಿದ್ವಿ. ನೋಡೋಣ ಇನ್ನ ಯಾವಾಗ ಏನ್ ಕತೆ ಅಂತ ಗೊತ್ತಿಲ್ಲ. ಇನ್ನ 17 ಸೀರೀಸ್ ಅಲ್ಲ ಬಹಳಷ್ಟು ಐತೆ ಕತೆ. ಇವಾಗ ಇನ್ನ 15 ಸೀರೀಸ್ ಲಾಂಚ್ ಆಗಕ್ಕೆ ಇನ್ನ ಬಹಳಷ್ಟು ಒದ್ದಾಡ್ತಿದ್ದಾರೆ. ನೋಡೋಣ ಇನ್ನ ಯಾವಾಗ ಲಾಂಚ್ ಆಗುತ್ತೋ. ಇನ್ನ 2025 ಬಹಳಷ್ಟು ಐತೆ, ನಾನು 2 ವರ್ಷ ಐತೆ. ನೋಡೋಣ ಅಷ್ಟೊತ್ತಿ ಏನೇನೋ ಬದಲಾಗ್ತಾವೋ ಹೇಳಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ಆಪಲ್ ಕಡೆ. ಸೊ ನೋಡಿ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ನನಗೆ ಅನ್ಸಿದ್ದು. ಟೆಕ್ನಿಕ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಮೆಂಟ್ ನೇ ತಿಳಿಸಿ. ಓಕೆನಾ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರ ಫೀಲ್ ಆಗಿ ನಾನು ಇದ್ರೆ ಡೈಲಿ ಟೆಕ್ ಅಪ್ಡೇಟ್ಸ್ ಆಮೇಲೆ ಟ್ರೈನ್ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.